ದಿನಕ್ಕೊಂದು ದೈವವಾಕ್ಯ. ಬುದ್ಧಿಹೀನನು ಮೂರ್ಖತನದಲ್ಲಿ ಆನಂದಿಸುತ್ತಾನೆ, ಬುದ್ಧಿವಂತನು ಸನ್ಮಾರ್ಗದಲ್ಲಿ ಮುಂದುವರಿಯುತ್ತಾನೆ. ಜ್ಞಾನೋಕ್ತಿಗಳು 15:21. ಆತ್ಮಾವಲೋಕನ. ಜ್ಞಾನವಿಲ್ಲದವನಿಗೆ ಮೂರ್ಖತನವೇ ಸಂತೋಷ. ಬುದ್ಧಿವಂತಿಕೆಯ ಕೊರತೆ ಇರುವವನು ಮೂರ್ಖ ನಡವಳಿಕೆಗಳಲ್ಲಿ ತೊಡಗುತ್ತಾನೆ. ಸರಿಯಾದ ವಿವೇಚನೆಯಿಂದ ಮಾರ್ಗದರ್ಶಿಸಲ್ಪಡದೆ ಅವುಗಳಲ್ಲಿಯೇ ತೃಪ್ತಿಯನ್ನು ಕಂಡುಕೊಳ್ಳುತ್ತಾನೆ. ಇದರಿಂದಾಗಿ ಋಣಾತ್ಮಕ ಪರಿಣಾಮಗಳನ್ನು ಅನುಭವಿಸುತ್ತಾನೆ. ಬುದ್ಧಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿ ಸದಾಚಾರ ಮತ್ತು ಸಮಗ್ರತೆಯ ಮಾರ್ಗವನ್ನು ಆಯ್ಕೆ ಮಾಡಿ ನೇರವಾಗಿ ನಡೆಯುತ್ತಾನೆ. ಮೂರ್ಖ ಪ್ರಚೋದನೆಗಳಿಂದ ಪ್ರಭಾವಿತನಾಗುವುದಿಲ್ಲ, ಬದಲಿಗೆ ದೈವಿಕ ತತ್ವಗಳ ಪ್ರಕಾರ ಬದುಕಲು ಶ್ರಮಿಸುತ್ತಾನೆ. ಆದ್ದರಿಂದ ಮೂರ್ಖತನದಲ್ಲಿ ಆನಂದಿಸುವ ಬುದ್ಧಿಹೀನನಂತಾಗದೆ ಸನ್ಮಾರ್ಗದಲ್ಲಿ ನಡೆಯುವ ಬುದ್ಧಿವಂತನಂತೆ ಬಾಳಲು ಪ್ರಯತ್ನಿಸೋಣವೇ?